ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಆಗಿ ನೆಕ್ಸ್ಟ್ ಡೇ ವಿಡಿಯೋ ಇದು. ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ, ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಆ್ಯಂಡ್ ಹಾಗೆ ಹೆಲ್ತ್ ಬೇರೆ ಚೆನ್ನಾಗಿರಲಿಲ್ಲ ನಂದು. ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ವೀಕ್ ಆರ್ 10 ಡೇಸ್ ಮೇಲೇ ಆಗೋಯಿತು. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಶನಿವಾರ 5 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋಂತಹ ವಿಡಿಯೋ ಇದು. ಶುಕ್ರವಾರ ಆದಮೇಲೆ ಕಳಸ ತೆಗಿಯಂಗಿಲ್ಲ ಅಂದ್ಬಿಟ್ಟು ಶನಿವಾರ ಸಂಜೆನ ಕಳಸನ ತೆಗಿತಾ ಇದ್ದೀನಿ. ನೀನು ಮತ್ತೆ ಶರ್ಟ್ ಎಲ್ಲ ಚೆಕ್ಸ್ ತಗತಿಯಲ್ಲ. ಶನಿವಾರ ಸಂಜೆ ಇವಾಗ ಕಳಸ ಎಲ್ಲ ಎತ್ತಿಟ್ಟು ಊರಿಗೆ ಹೊರಡಬೇಕು. ನಾನು ಸಂಡೇ ಮಾರ್ನಿಂಗ್ ತೆಗಿಯೋಣ ಅಂತ ಅಂದ್ಕೊಂಡೆ, ಬಟ್ ಶನಿವಾರ ಊರಲ್ಲಿ ಶ್ರಾವಣ ಶನಿವಾರ ಮಾಡ್ತಿದ್ದಾರೆ ಅಮ್ಮನ ಮನೆಯಲ್ಲಿ. ಹಾಗಾಗಿ ಅಲ್ಲಿಗೆ ಹೊರಡಬೇಕು, ಮತ್ತು ಅಲ್ಲಿ ನಾನ್ ವೆಜ್ ತಿನ್ಕೊಂಡು ಬಂದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಇವತ್ತೇ ಎತ್ತಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಟೈಮು 5 ಗಂಟೆ ಆಗಿತ್ತು. ಹಾಗಾಗಿ ಇವಾಗಲೇ ಎಲ್ಲ ಎತ್ತಿಡ್ತಾ ಇದ್ದೀನಿ. ಫ್ರೆಂಡ್ಸ್ ಅಡುಗೆ ಮಾಡಿಲ್ಲ, ಬೆಳಗ್ಗೆ ತಿಂಡಿನೂ ಮಾಡಿಲ್ಲ ಇವತ್ತು. ಹಾಗಾಗಿ ಪಾರ್ಸಲ್ ಊಟ. ಇವಾಗ ಊಟ ಮಾಡ್ಕೊಂಡು ಟೈಮು 5 ಗಂಟೆ ಆಗಲೇ ಊಟ ಮಾಡ್ಕೊಂಡು ಊರಿಗೆ ಹೊರಡಬೇಕು. ಸರಿ. ಏನೇನ್ ಮಾಡಿದೆ? ಬಾರ ಇಲ್ಲಿ. ಐ ಕನ್ನಮ್ಮ, ಸರಿ ಹೇಳ್ತಾನೆ ಬಿಟ್ಟು ಬರ್ಬಾರ್ದು ಅನ್ನೋದೇನು ಗೊತ್ತಿಲ್ಲ ನಿನಗೆ? ಸರಿ ಸರಿ, ಎಲ್ಲ ಸ್ಕ್ಯಾನ್ ಮಾಡ್ತಾವನೆ ಫುಲ್. ಅದ ಇಲ್ಲಿ ಕೊಪ್ಪಲು. ಕನ್ನಮ್ಮ, ಮನೆ ಬಿಟ್ಟು ಬಂದಿದ್ಯಲ್ಲ ಬೆಳಗ್ಗೆನೆಯ, ಚರಿ ಯಾರು ನೋಡ್ಕೋತಾರೆ? ಹಾ, ಇಲ್ಲಿ ಓಡಿಲ್ ನನ್ನ ಸ್ಕೂಲ್ಗೆ ಹೋಗ್ದಲೆ ಇಲ್ಲಿ ಕದ್ದು ಓಡ್ ಬಂದಿದ್ಯಾ? ಸರಿ, ಬೇಡ ಬೇಡ, ಕೆಮ್ಮ ಆಯ್ತು, ಸುಮ್ಮನೆ ಕೆಮ್ಮ ಪಟ್ಟೈತ. ನಾನು ಏನ್ರಲ್ಲಿ ರಂಗೋಲಿ ಬಿಡ್ತಾ ಇದ್ದೀನಿ ಹೇಳು? ಬಂದ ಬಂದ ಬಂದ. ಪಪ್ಪ ಇವರು ನಟನ ವೈಫು ನಮ್ಮ ಮನೇಲಿ ಫೋನ್ ಮಾಡ್ಕೊಂಡು ಬರೋದಲ್ವಾ ಅಂತ. ನೀನೇ ಬೇಡ ಅಂದವ. ನೀನು ಮನೆಯಲ್ಲೆಲ್ಲ ಹೇಳ್ದಾಗ ಸುಮ್ಮ ಬಂದ್ಬಿಟ್ಟು ಗಾಡಿ ಕ್ರಾಸ್ ಆದ್ಮೇಲೆ ನಾಳೆ ಮನೇಲೇ ಇರ್ತೀನಿ, ಬನ್ನಿ. ಬಂದಾಗ ತೆಗ್ದ್ರಾಗುತ್ತೆ. ಈಗ ಬಂದೋಳೆ 10 ಗಂಟೆ. ಕಳ್ದಾಗಿದ್ರಂತೆ, ಸಿಕ್ಕಿ ತೀರೋಗಿರಂತೆ ಅಂತವ. ನಷ್ಟದುರ್ಗ ಹತ್ರ ಬಸ್ ಸ್ಟ್ಯಾಂಡ್ ಕೆಳಗಡೆ ಮಸೀದಿ ಐತಲ್ಲ ಅಲ್ಲಿ ಅವತ್ತಿಂದ ಅಂತ ಹೇಳಿ ಅಲ್ಲಿ ಇವರು ಇದು ನೋಡ್ತಾರೆ, ನೋಡ್ತಾರಂತೆ. ಇಲ್ಲೇ ಐತೆ.
ಊರಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ನಾನ್ ವೆಜ್ ಮಾಡಿದ್ರು ಚಿಕನ್ನು. ಸೊ ಅದನ್ನು ಕೂಡ ಊಟ ಮಾಡಿಕೊಂಡು ಇವಾಗ ಅಲ್ಲಿಂದ ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀವಿ. ನಾವು ಹೊರಡೋಷ್ಟರಲ್ಲಾಗಲಿ ಟೈಮು 10 o'clock ಆಗೋಗಿತ್ತು. ಸರಿ ತಗ ಏನಾರು ಕಳಿಸ್ತೇನೆ ಇಲ್ಲಿ ಚೆನ್ನಾಗಿರಕ್ಕೆ ನಡ್ಕೊಂಡು ಅದೇ ಅಲ್ಲಿ ಬರ್ತೀನಿ ನಾನು, ಬಾ ನೀನು. ಮಾಡಿದ್ದು ಸಾವಂತ್ರಮ್ಮ ಬಾಯ್. ಬಡವ್ರ ಬಂದು ಇರಾಕ್ಲಪ್ಪ ಸರಿ ಚೆನ್ನಾಗದಾಳೆ. ಸರಿ ಗೈಸ್, ನಾನು ವಿಡಿಯೋನ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಲ್ರೆಡಿ 12 o'clock ಆಗಿದೆ. ಆ್ಯಂಡ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇದೆ ಅಂತೆ. ಇವತ್ತು ಮಂಡೇ. ಸೊ ಹಾಗಾಗಿ ಚರಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಸೌಮ್ಯಕ್ಕ ಬರ್ತಾರೆ. ಹಾಗಾಗಿ ನಂಗೆ ಗೊತ್ತಿರಲಿಲ್ಲ, ಅವರೇ ಹೇಳಿದ್ರು ಪೂಜೆ ಇದೆ ಬಾ ಹೋಗ್ಬಿಟ್ಟು ಬರೋಣ ಅಂತ. ಹಾಗಾಗಿ ಹೋಗ್ತಾ ಇದ್ದೀವಿ. ಚರಿ ನಾನು ರೆಡಿಯಾಗಿ ಆ್ಯಂಡ್ ಆಟೋದಲ್ಲಿ ಹೋಗಬೇಕು, ಬೈಕಲ್ಲಿ ಹೋಗಲ್ಲ. ಊರಿಂದ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ಮತ್ತು ಸಂಡೇ ಫುಲ್ ರೆಸ್ಟ್ ಮಾಡಿದ್ದೆ ಆಗೋಯ್ತು. ಮತ್ತು ಇದು ಮಂಡೇ ವಿಡಿಯೋ. ಮಂಡೇ ಅಲ್ಲಿ ಗುರುರಾಯರ ದೇವಸ್ಥಾನದ ಹತ್ರ ಒಂದು ಪೂಜೆ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಮನೆಗೆ ಬಂದೆ. ನಾನು ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 6:30 ಆಗಿದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮಲ್ಕೊಂಡಿದ್ದು. ಮತ್ತು ಗಾನವ ನಾನು ಶಾಪಿಂಗ್ ಹೋಗಿ ಇವಾಗ ಬಂದಿದ್ದೀವಿ. ಏನು ಅಂತಂದರೆ ಅಮ್ಮಂದು ಇದು ಬುರ್ಗೆ ಬಟ್ಟು ಕಳೆದೋಗಿದ್ದು ಒಂದೇ ಒಂದಿತ್ತು. ಸೊ ಹಂಗಾಗಿ ಅದನ್ನು ತೊಗೊಬರೋಣ ಅಂತ ಹೋಗಿದ್ವಿ. ನಾನು ಮತ್ತು ಗಾನವು ಇಬ್ಬರು ತೊಗೊಬಂದಿದ್ದೀವಿ. ಆ್ಯಂಡ್ ಈಗ ಮಮ್ಮಿ ಜಾನ್ಗೆ ಕೊಡಬೇಕು, ಕೊಟ್ಟಿಲ್ಲ. ಹಾಂ ಎಲ್ಲ ರುಕ್ಮಿಣಿ ಅಲ್ಲಿಗೆ ಹೋಗಿ ತೊಗೊಬಂದಿದ್ದೀವಿ. ಪುಟಾಣಿದು ಎಷ್ಟು ಪುಟಾಣಿದೈತೆ. ಈಗ ಕೊಡಬೇಕು, ಕೊಡೋಣ. ಮಧ್ಯಾಹ್ನ ದೇವಸ್ಥಾನದಲ್ಲಂತೂ ಸಖತ್ ರಶ್ಶು. ಸೊ ಅಲ್ಲೇ ಊಟ ಮಾಡ್ಕೊಬಂದು ಚೆನ್ನಾಗಿ ನಿದ್ದೆ ಬಂತು, ಮಲ್ಕೊಬಿಟ್ಟಿದ್ವಿ. ಇವಾಗ ಹೋಗಿ ಇದನ್ನು ತೊಗೊಬಂದಿದ್ದೀವಿ. ಆ್ಯಂಡ್ ಅಮ್ಮಂದು ಇಯರಿಂಗ್ಸ್ ಒಂದೇ ಒಂದಿತ್ತು, ಒಂದು ಕಳೆದೋಗಿತ್ತು. ಅಂದರೆ ಬುರ್ಗೆ ಬಿಟ್ಟು ಅಂತಾರಲ್ಲ ಅದು. ಸೊ ಹಂಗಾಗಿ ಅದನ್ನು ತೊಗೊಬರೋಣ ಅಂತ ಹೋಗಿದ್ವಿ. ನಾನು ಮತ್ತು ಗಾನೋ ತೊಗೊಂಡು ಬಂದ್ವಿ. ಅಮ್ಮಂಗೆ ಹೇಳಿರಲಿಲ್ಲ, ಹಾಗೆ ಹೋಗಿದ್ದೆ. ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡು ಬಂದೆ. ಅಮ್ಮಂಗೂ ಕೂಡ ಖುಷಿ ಆಯಿತು. ಸೊ ಇವಾಗ ಅವರು ಹಾಕ್ಕೊಂಡು ನೋಡ್ತಾ ಇದ್ದಾರೆ ಅದನ್ನು. ಅಂದರೆ ಯೂಶ್ವಲಿ ಡೈಲಿ ಹಾಕ್ತಿರ್ತಾರಲ್ವ, ಒಂದು ಸಲ ಕಳೆದೋಗ್ಬಿಟ್ರೆ ಮತ್ತು ಅದು ಚೆನ್ನಾಗಿ ಕಾಣಿಸಲ್ಲ ಕಿವಿಲಿ. ಹಾಗಾಗಿ ಕಳೆದೋಗಿ ಒಂದು 2 days ಆಗಿತ್ತು. ಹಾಗಾಗಿ ಹೋಗಿ ತೊಗೊಬಂದು ಕೊಟ್ಟೆ. ಅವರು ಕೂಡ ಹಾಕ್ಕೊಂಡ್ರು. ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದ್ದಾಗೆ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಟೈಮ್ ಸಾಲ್ತಿಲ್ಲ. ಆ್ಯಂಡ್ ಹೆಲ್ತ್ ಬೇರೆ ಸರಿ ಇಲ್ಲ ಅಲ್ವಾ, ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.